ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಲ್ಪತರುವಾಗಿರ್ತಕ್ಕಂತಹ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡತಕ್ಕಂತಹ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ವೃಂದಾವನ, ಮೃಚ್ಛಿಕಾ ವೃಂದಾವನ. ಇದು ಕೂಡ ಭಕ್ತರ ದರ್ಶನಕ್ಕಾಗಿ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಹಿಂದಿನ ಪೀಠಾಧಿಪತಿಗಳು ಪ್ರತಿಷ್ಠೆಯನ್ನು ಮಾಡಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರ ಒಂದು ಕಷ್ಟವನ್ನು ಪರಿಹಾರ ಮಾಡಲಿ ಅಂತ ರಾಯರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅಧ್ಯಯನ ಮಾಡಿರ್ತಕ್ಕಂಥ ಜಾಗ, 12 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿ ನಂತರ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ತಕ್ಕಂಥ ಜಾಗ. ಅನೇಕ ಗ್ರಂಥಗಳನ್ನು ಕೂಡ ಇಲ್ಲಿ ರಚನೆ ಮಾಡಿ ಇಲ್ಲಿ ಸಂಚಾರವನ್ನು ಮಾಡಿದ್ದಾರೆ. ಇಲ್ಲಿನ ಕುಂಭಕೋಣಕ್ಕೆ ಹತ್ತಿರವೇ ತಂಜಾವೂರು ನಗರ. ಆ ತಂಜಾವೂರಿನ ಈಗಿನ ಸರಸ್ವತಿ ಮಹಲ್ ಅಂತ ಏನು ಕರಿತಾ ಇದ್ದೇವೆ, ಆ ಅರಮನೆಯಲ್ಲಿ ರಾಯರಿಗೆ ಪಟ್ಟಾಭಿಷೇಕ ಆಗಿ ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿ ಗುರುಗಳು ಸುಧೀಂದ್ರ ತೀರ್ಥರು ಅನುಗ್ರಹ ಮಾಡಿರ್ತಕ್ಕಂಥ ಜಾಗ. ಅಲ್ಲಿ ವಡವಾರು ಅಂತ ಒಂದು ಜಾಗ ಇದೆ. ಆ ವಡವಾರು ಕಾವೇರಿಯ ಒಂದು ತೀರದಲ್ಲಿ ವಡವಾರು ಅಂತ ಆ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆಶ್ರಮಕ್ಕೆ ಪೂರ್ವಾಂಗ ಕೆಲಸಗಳನ್ನು ಆ ಜಾಗದಲ್ಲಿ ಮಾಡಿದ್ದಾರೆ. ಅದೇ ಜಾಗದಲ್ಲಿ ಈಗ ಮಠವನ್ನು ನಾವು ನೋಡ್ಬೋದು. ಮತ್ತು ಸರಸ್ವತಿ ಮಹಾಲ್ ಅಂತ ಈಗೇನು ಲೈಬ್ರರಿ ಇದೆ, ಮತ್ತು ನಾಯಕರ ಹಾಲ್ ಅಂತ ದರ್ಬಾರ್ ಮಂಟಪ ಅಂತ, ಅದೆಲ್ಲ ರಾಯರ ಒಂದು ಪಟ್ಟಾಭಿಷೇಕವಾಗಿ ರಾಯರು ಅಲ್ಲಿ ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಜಾಗ. ಈಗಲೂ ಕೂಡ ನಾವು ತಂಜಾವೂರಿಗೆ ಹೋದರೆ ಅದೆಲ್ಲ ದರ್ಶನ ಮಾಡ್ಬೋದು. ಪ್ರತಿ ವರ್ಷ ವಿಜೇಂದ್ರ ಸ್ವಾಮಿಗಳ ಆರಾಧನೆಗೆ ಮಂತ್ರಾಲಯ ಮಠದಿಂದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದಾಗ ಅಲ್ಲಿಗೆ ಹೋಗಿ ದರ್ಬಾರ್ ಮಂಟಪದಲ್ಲಿ ರಾಯರಿಗೆ ದರ್ಬಾರ್ ಮಾಡಿ ಪೂಜೆಯನ್ನು ಕೂಡ, ರಾಮದೇವರ ಪೂಜೆಯನ್ನು ಕೂಡ ಮಾಡೋದು ಐತಿಹ್ಯ ಸಂಪ್ರದಾಯವಾಗಿದೆ. ಈಗ ಪ್ರತಿ ವರ್ಷವೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕಾಣಬಹುದು. ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ವಿದ್ಯಾಭ್ಯಾಸ ಮಾಡಿದ ಜಾಗ ಅಂತ ಹೇಳಿ ಅದಕ್ಕೆ ಗುರುತಾಗಿ ಪಾದ ಇತ್ತು. ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಒಂದು ಪ್ರತೀಕವನ್ನು ಮಾಡಿ ಭಕ್ತರಿಗೆ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಭಕ್ತರು ದರ್ಶನವನ್ನು, ರಾಯರ ಒಂದು ಅಧ್ಯಯನದ ಒಂದು ಸ್ಥಳವನ್ನು ದರ್ಶನ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ.